ಭಾರತ ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಇದೆ. ಪ್ರಧಾನಿ ಮೋದಿಗೆ ಪತ್ರ ಬರೆದಿದ್ದಾರೆ ನಟ ಕಿಚ್ಚ ಸುದೀಪ್. ಈ ಹಿಂದೆ ಮೋದಿಗೆ ತಮಗೆ ಬರೆದ ಪತ್ರದ ಬಗ್ಗೆಯೂ ಕೂಡ ಉಲ್ಲೇಖ ಮಾಡಿದ್ದಾರೆ. ಮೋದಿ ಸುದೀಪ್ ಅವರ ಹುಟ್ಟುಹಬ್ಬಕ್ಕೆ ಪತ್ರವನ್ನು ಬರೆದಿದ್ದರು. ಕಿಚ್ಚ ಸುದೀಪ್ ಅವರ ಇದಕ್ಕೆ ಈಗ ಆ ಪತ್ರದ ಬಗ್ಗೆಯೂ ಕೂಡ ಉಲ್ಲೇಖ ಮಾಡಿದ್ದಾರೆ. ತನ್ನ ತಾಯಿ ನಿಧನರಾಗಿದ್ದಾಗ ಪತ್ರ ಬರೆದಿದ್ರು. ಆ ತಾಯಿಯ ನೋವಿನಲ್ಲಿ ನಾನು ಕೂಡ ಭಾಗಿ ಅಂತ ತಿಳಿಸಿದ್ರು ಪ್ರಧಾನಿ ಮೋದಿ. ನನ್ನ ತಾಯಿ ನಿಧನರಾದಾಗ ನೀವು ಪತ್ರ ಬರೆದಿದ್ರಿ. ಆ ನಿಮ್ಮ ಪತ್ರ ನನಗೆ ಶಕ್ತಿ ಮತ್ತು ಧೈರ್ಯವನ್ನು ತುಂಬಿತ್ತು. ಇವತ್ತು ನಾನು ಕೇವಲ ಒಬ್ಬ ಮಗನಾಗಿ ಪತ್ರ ಬರಿತಾ ಇಲ್ಲ, ದೇಶದ ಜವಾಬ್ದಾರಿಯುತ ನಾಗರಿಕನಾಗಿ ನಾನು ಪತ್ರ ಬರಿತಾ ಇದ್ದೇನೆ. ಆಪರೇಷನ್ ಸಿಂಧೂರಕ್ಕಾಗಿ ಇಡೀ ರಾಷ್ಟ್ರವೇ ನಿಮ್ಮನ್ನು ನಮಿಸ್ತಾ ಇದೆ, ನಿಮಗೆ ನಮಿಸಿದೆ. ನಾನು ನಿಮಗೆ ತುಂಬು ಹೃದಯದ ಧನ್ಯವಾದವನ್ನು ತಿಳಿಸ್ತೇನೆ. ಆಪರೇಷನ್ ಸಿಂಧೂರ ಕೇವಲ ಆಪರೇಷನ್ ಅಲ್ಲ, ಇದು ಸಾಧನೆ ಅಂತ ಬಣ್ಣಿಸಿದ್ದಾರೆ ಸುದೀಪ್. ಕನ್ನಡಿಗರು, ಇಡೀ ಕನ್ನಡ ಚಿತ್ರರಂಗ ನಿಮ್ಮ ಜೊತೆ ಇದೆ. ಒಂದು ಧ್ವನಿ, ಒಂದು ರಾಷ್ಟ್ರವಾಗಿ ನಿಮ್ಮ ಜೊತೆ ನಿಲ್ಲುತ್ತೇವೆ. ಪ್ರಧಾನಿ ಮೋದಿಗೆ ನಟ ಕಿಚ್ಚ ಸುದೀಪ್ ಈ ಪತ್ರವನ್ನು ಬರೆದಿದ್ದಾರೆ. ಅದರ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಕಿಚ್ಚ ಸುದೀಪ್ ಅವರ ತಾಯಿ ನಿಧನ ಹೊಂದಿದಂಥ ಸಂದರ್ಭದಲ್ಲಿ ಮೋದಿ ಪತ್ರ ಬರೆದು ನಿಮ್ಮ ನೋವಿನಲ್ಲಿ ನಾನು ಕೂಡ ಭಾಗಿಯಾಗಿದ್ದೇನೆ, ಧೈರ್ಯ ತಂದುಕೊಳ್ಳಿ ಅಂತ ಹೇಳಿ ಪತ್ರ ಬರೆದಿದ್ದರು. ಅದನ್ನು ಉಲ್ಲೇಖಿಸಿ ಇವತ್ತಿನ ಡೆವಲಪ್ಮೆಂಟ್ಸ್ಗಳೇನಿದ್ದಾವೆ, ಇವತ್ತಿನ ಯುದ್ಧದ ಸನ್ನಿವೇಶ, ಕೇಂದ್ರ ಸರ್ಕಾರ ನಡೆಸ್ತಾ ಇರುವಂಥ ಆಪರೇಷನ್ ಸಿಂಧೂರ್ ಎಲ್ಲವನ್ನು ಕೂಡ ಉಲ್ಲೇಖಿಸಿ ಪತ್ರ ಬರೆದಿದ್ದಾರೆ. ಅದರ ಮೂಲಕ ನೀವು ತೆಗೆದುಕೊಂಡಿರುವ ನಿರ್ಧಾರ ಅಭಿನಂದನಾರ್ಹ ಅಂತ ಹೇಳಿದ್ದಾರೆ. ಅಭಿನಂದನೆಯನ್ನು ಸಲ್ಲಿಸ್ತೀವಿ ನಾವು ಅಂತ ಹೇಳಿದ್ದಾರೆ ಕಿಚ್ಚ ಸುದೀಪ್.